ಶ್ರೀರಂಗಪಟ್ಟಣದಲ್ಲಿ ನಡೆಯುತ್ತಿರುವಂತಹ ಮಾನವ ಸರಪಳಿಗಾಗಿ ನಡೆಯುತ್ತಿರುವಂತಹ ಜಾಥಾ. ಮಂಡ್ಯ ನಿಗಿ ಕೊತ ಮಂಡ್ಯ ಹಾಗಾಗಿದೆ ಹೀಗಾಗಿದೆ ಎಂಬ ಮಾಧ್ಯಮದ ವರದಿಗಳನ್ನು ನೋಡಿರ್ತೀವಿ. ಆದರೆ ಮಂಡ್ಯ ಜನತೆ ನಿಜಕ್ಕೂ ಸೌಹಾರ್ದತೆಯನ್ನು ಬಯಸ್ತಾರೆ. ಮಂಡ್ಯದ ಜನತೆ ನಿಜಕ್ಕೂ ಪ್ರೀತಿ ಸ್ನೇಹವನ್ನು ಬಯಸ್ತಾರೆ. ಈಗ ನೋಡ್ತಾ ಇರಬಹುದು, ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಇದನ್ನ ಯಾವುದೇ ಮಾಧ್ಯಮಗಳು ತೋರಿಸೋದಿಲ್ಲ. ನೀವು ಇದನ್ನ ದೊಡ್ಡ ಮಟ್ಟದಲ್ಲಿ ಹಂಚ್ಕೋಬೇಕು. ನೋಡಿ ಜನಸಂಖ್ಯೆ ಹೇಗೆ ಬರ್ತಾ ಇದೆ ಅಂತ. ಇಲ್ಲಿ ದಲಿತ ಸಂಘಟನೆಗಳಿದ್ದಾವೆ, ಕಾರ್ಮಿಕ ಸಂಘಟನೆಗಳಿದ್ದಾವೆ, ಕಮ್ಯುನಿಸ್ಟ್ ಸಂಘಟನೆಗಳಿದ್ದಾವೆ, ರೈತ ಸಂಘಟನೆಗಳಿದ್ದಾವೆ. ಎಲ್ಲವೂ ಸೇರಿ ಇನ್ಸ್ಟೆಂಟ್ ಆಗಿ ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಏನು ಕೆರಗೋಡಿನಲ್ಲಿ ಭಾಗವಧ್ವಜವನ್ನ ರಾಷ್ಟ್ರಧ್ವಜವನ್ನು ಇಳಿಸಿ ಭಾಗವಧ್ವಜವನ್ನ ಏರಿಸಿದ್ರು, ಅದನ್ನ ಪ್ರಶ್ನಿಸಿ ಮಂಡ್ಯ ಜನತೆ ನಿಜಕ್ಕೂ ಇದು ಚಳುವಳಿಗಳ ನಾಡು, ಇದು ಅಂದ್ಕೊಂಡಂತೆ ಏನು ಮಾಧ್ಯಮಗಳಲ್ಲಿ ಬಿಂಬಿಸಿರುವಂತೆ ಇಲ್ಲ. ಇಲ್ಲಿನ ಜನರು ಪ್ರೀತಿ ವಿಶ್ವಾಸವನ್ನು ಬಯಸ್ತಾರೆ. ಇಲ್ಲಿ ಜೆಡಿಎಸ್ ಇವತ್ತ ಸಂಘ ಪರಿವಾರದ ಜೊತೆ ಹೋಗಿ ಸಮುದಾಯವನ್ನ, ಈ ದೇಶವನ್ನ ಒಡಿಲಿಕ್ಕೆ, ಮಂಡ್ಯವನ್ನು ಒಡಿಲಿಕ್ಕೆ ಹೊರಟಿದೆ ಎಂಬ ಆಕ್ರೋಶವನ್ನ ಇಲ್ಲಿನ ಜನಸಾಮಾನ್ಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಮಂಡ್ಯ ಜನತೆಯನ್ನ ದೇಶದ್ರೋಹಿಗಳಿಂದ ಬಿಂಬಿಸುವ ನಿಟ್ಟಿನಲ್ಲಿ ಆಗುತ್ತಿರುವಂತಹ ಪ್ರಯತ್ನಗಳನ್ನು ಖಂಡಿಸುವುದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಉರಿಗೋಡ ನಂಜೇಗೌಡ ಎಂಬ ನಕಲಿ ಕಥೆಗಳನ್ನು ಸೃಷ್ಟಿಸಿ ಮಂಡ್ಯ ಜನರನ್ನ ದೇಶದ್ರೋಹಿಗಳೆಂಬ ಬಿಂಬಿಸುವ ಪ್ರಯತ್ನ ಆಗಿತ್ತು. ಈಗ ಭಾಗವಧ್ವಜವನ್ನ ಏರಿಸಿ ರಾಷ್ಟ್ರಧ್ವಜವನ್ನು ಇಳಿಸಿದರೆ ಎಂಬ ಅಪಖ್ಯಾತಿಯನ್ನ ಮಂಡ್ಯ ಜನತೆಗೆ ಅಪಖ್ಯಾತಿಯನ್ನು ತರಲಾಗ್ತಿದೆ. ಇದನ್ನ ಮಂಡ್ಯ ಜನತೆ ಸಹಿಸಿಕೊಳ್ಳಲ್ಲ ಎಂಬ ಸಂದೇಶವನ್ನ ಈ ಶಾಂತಿಯುತವಾದಂತಹ ಮೆರವಣಿಗೆ ಮೂಲಕ, ಶಾಂತಿಯುತವಾದಂತಹ ಜಾಥಾದ ಮೂಲಕ, ಶಾಂತಿಯುತವಾದಂತಹ ಮಾನವ ಸರಪಳಿಯನ್ನು ನಿರ್ಮಿಸುವ ಮೂಲಕ ಶಾಂತಿಯುತವಾದ ಸಂದೇಶವನ್ನ, ಸೌಹಾರ್ದದ ಸಂದೇಶವನ್ನ ಮಂಡ್ಯ ಜನತೆ ಕೊಡಲು ಹೊರಟಿದ್ದಾರೆ. ನೀವು ನೋಡ್ತಾ ಇರಬಹುದು, ಇದು ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ